ಹಾಯ್ ಎಲ್ರಿಗೂ ನಮಸ್ತೆ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವ್ಲಾಗ್ನ ಶುರು ಮಾಡ್ಕೊಳ್ಳೋಣ. ಹಾಗಾಗಿ ಇವತ್ತಿನ ಈ ವ್ಲಾಗ್ ಬಂದು ಯುಗಾದಿ ಹಬ್ಬದ ಒಂದು ಕ್ಲೀನಿಂಗ್ ಆಗಿರುತ್ತೆ. ಇಲ್ಲ ಅಂದರೂ ಸುಮಾರು ಒಂದು 3 ಡೇಸ್ ತೊಗೊಂಡಿದ್ದೀನಿ ಕ್ಲೀನಿಂಗ್ ಮಾಡೋದಕ್ಕೆ. ಫಸ್ಟು ಸಜ್ಜ ಮೇಲೆ ಏನೇನಿದೆ ಪಾತ್ರೆಗಳನ್ನೆಲ್ಲ ಇಳಿಸ್ಕೊಂಡಿದ್ದೀವಿ ತೊಳೆಯೋದಕ್ಕೆ ಅಂತ ಹೇಳ್ಬಿಟ್ಟು. ಇಲ್ಲಿ ನಮ್ಮ ಅತ್ತೆ ಯಾವ್ದು ಬೇಕು ಯಾವ್ದು ಬೇಡ ಅಂತ ಎಲ್ಲ ತೆಗೆದು ಇಡ್ತಾ ಇದ್ದಾರೆ. ಸೊ ಇದಂತೂ ಕಂಪಲ್ಸರಿ ಅಂತ ಹೇಳ್ಬೋದು. ಪ್ರತಿ ಸಲ ಪಾತ್ರೆಗಳನ್ನ ತೊಳಿಬೇಕಾದ್ರೆ ಯಾವ್ದು ಬೇಕು ಯಾವ್ದು ಬೇಡ ಅಂತ ತೆಗ್ದಿಡೋದಾಗ್ತಾನೆ ಇರುತ್ತೆ. ಎಷ್ಟು ಕಮ್ಮಿ ಮಾಡಿದ್ರೂ ಜಾಸ್ತಿ ಇದ್ದೇ ಇರುತ್ತೆ ಪಾತ್ರೆಗಳಂತೂ ತೊಳೆಯೋದಿಕ್ಕೆ. ನಾವು ಈ ಪಾತ್ರೆಗಳನ್ನ ನೈಟ್ ಹಂಗೇನೆ ವಾಶ್ ಮಾಡ್ಕೊಂಡಿದ್ದು, ಅಡುಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಒಟ್ಟಿಗೆ ನೀರೆಲ್ಲ ಒಂದು ಪಾತ್ರೆಗಳಿಗೆಲ್ಲ ತುಂಬಿಕೊಂಡು ನೈಟ್ ಹಂಗೇನೆ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಡ್ಬಿಟ್ವಿ. ನೈಟ್ ಏನಕ್ಕಪ್ಪ ಅಂತ ಹೇಳಿದ್ರೆ ನೈಟ್ ಪೂರ್ತಿ ನೀಟಾಗಿ ನೀರೆಲ್ಲ ಸೋರೋಗಿ ಒಣಗೋಗುತ್ತೆ, ಡ್ರೈ ಆಗುತ್ತೆ, ಬಟ್ಟೆಗಳಲ್ಲಿ ಒರೆಸೋ ಅವಶ್ಯಕತೆನೇ ಇರೋದಿಲ್ಲ. ನೆಕ್ಸ್ಟ್ ಡೇ ಡೈರೆಕ್ಟ್ ಆಗಿ ಪಾತ್ರೆಗಳನ್ನೆಲ್ಲ ಜೋಡಿಸಿ ಸಜ್ಜ ಮೇಲೆ ಎತ್ತಿಡೋಣ ಅಂತ ಹೇಳ್ಬಿಟ್ಟು ನೈಟ್ ಹಂಗೆ ಪ್ಲಾನ್ ಮಾಡಿಬಿಟ್ಟು ಬೇಗನೆ ಅಡುಗೆ ಮಾಡಿ ಅತ್ತೆನೂ ಕೂಡ ಬಂದಿದ್ರು. ಪಾತ್ರೆ ಎಲ್ಲ ವಾಶ್ ಮಾಡ್ತಾ ಇದೀವಿ ಇಬ್ರು ಸೇರ್ಕೊಂಡು. ಈ ಪಾತ್ರೆಗಳೆಲ್ಲ ದೊಡ್ಡ ದೊಡ್ಡ ಪಾತ್ರೆಗಳು, ಅಂದರೆ ಡೈಲಿ ಯೂಸ್ ಪಾತ್ರೆಗಳೇನಲ್ಲ ಇವು. ಮೇಲ್ಗಡೆ ಸಜ್ಜ ಮೇಲೆ ಎತ್ತಿಟ್ಟಿರ್ತೀವಲ್ಲ ಆ ಥರ ಪಾತ್ರೆಗಳು. ಅಪರೂಪಕ್ಕೆ ಯಾರನ್ನ ಬಂದರೆ ತಗೊಳ್ಳೋದಕ್ಕೆ ಅಡುಗೆ ಗಿಡ್ಗೆಗೆ ಅಂತ ಆ ಪಾತ್ರೆಗಳೆಲ್ಲ ನನ್ನ ರೂಮ್ ಸಜ್ಜಲ್ಲೇ ಇಟ್ಕೊಂಡಿದ್ದೀನಿ. ಹಾಗಾಗಿ ಫಸ್ಟು ಮೇಲಿರೋ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ವಾಶ್ ಮಾಡಿ ಎತ್ತಿಟ್ವಿ. ಇನ್ನು ನೈಟ್ ಆಯ್ತಲ್ಲ, ಸೊ ಒಂದ್ಸಲ ಫ್ರೆಶ್ ಅಪ್ ಆಗಿಬಿಟ್ಟು ಮೈ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಮಲ್ಕೊಂಡ್ವಿ. ಏನೋ ಮತ್ತೆ ಬೆಳಿಗ್ಗೆ ಎದ್ದ ತಕ್ಷಣನೇ ಆಲ್ರೆಡಿ ಅತ್ತೆನೂ ಕೂಡ ಅಡುಗೆ ಮನೇಲೆಲ್ಲ ರೇಷನ್ ಎಲ್ಲ ಕೆಳಗಡೆ ಇಟ್ಟು ಆ ಪಾತ್ರೆಗಳು ಡೈಲಿ ಯೂಸ್ ಪಾತ್ರೆಗಳನ್ನೆಲ್ಲ ತಂದು ಇಟ್ಟಿದ್ದಾರೆ. ರೇಷನ್ ಬಾಕ್ಸ್ಗಳು ಎಲ್ಲನೂ ಟಿಫನ್ ತಿನ್ಕೊಂಡು ತೊಳೆಯೋದಕ್ಕೆ ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಹೋಗಿ ಟಿಫನ್ ತಿನ್ಕೊಂಡು ಒಟ್ಟಿಗೆ ಅತ್ತೆ ನಾನು ಇಬ್ರು ತೊಳಿತಾ ಇದ್ದೀವಿ. ಸದ್ಯ ವಂಶುಮಗೆ ಆಟಾಡ್ಕೊಳ್ಳೋದಿಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಚಿಕ್ಕತ್ತೆ ಮಕ್ಳು ಇಬ್ರು ಕೂಡ ಇದ್ರು. ಇವತ್ತು ಸ್ಯಾಟರ್ಡೆ ಅಲ್ವಾ, ಸೊ ಬೇಗನೆ ಬಂದ್ರು. ನಾನು ಎದ್ದು ಫ್ರೆಶ್ ಅಪ್ ಆಗಿ ತಿಂಡಿ ಗಿಂಡಿ ತಿನ್ನೋಷ್ಟರಲ್ಲಿ ಅವರೇ ಸ್ಕೂಲಿಂದ ಬಂದ್ಬಿಟ್ರು. ಸೊ ಅವರಿಬ್ರು ವಂಶುಮನ ನೋಡ್ಕೊತಾ ಇದ್ರು, ನಾವಿಬ್ರು ಕೆಲಸ ಮಾಡ್ಕೊತಾ ಇದ್ವಿ. ಇನ್ನು ಎಲ್ಲನೂ ತೊಳೆದ್ಬಿಟ್ಟು ಒಟ್ಟಿಗೆನೆ ಒಂದು ಕಡೆ ಸ್ಟೆಪ್ಸ್ ಬರುತ್ತಲ್ವಾ, ಅಂದರೆ ಟೆರೆಸ್ ಮೇಲೆ ಹೋಗೋದು, ಅಲ್ಲಿ ಎಲ್ಲನೂ ಜೋಡಿಸ್ಬಿಟ್ಟಿದ್ದೀನಿ. ಸೊ ಡೇ ಟೈಮಲ್ಲಿ ಯಾರು ಟೆರೆಸ್ ಮೇಲೆ ಓಡಾಡೋದಿಲ್ಲ, ಸೊ ಎಲ್ಲ ಕೆಲ್ಸಕ್ಕೆ ಹೋಗಿರ್ತಾರೆ. ಹಾಗಾಗಿ ಟೆರೆಸ್ ಮೇಲೇ ಈ ಥರ ಸ್ಟೆಪ್ಸ್ ಮೇಲೇ ಅಂದರೆ ಬಿಸಿಲಿಗೆ ಹಾಕ್ಬಿಟ್ಟಿದ್ದೀನಿ. ಇನ್ನು 1-2-3 ಅವರ್ ಆ ಕಡೆ ನೋಡೋದಿಲ್ಲ, ನೀಟಾಗಿ ಡ್ರೈ ಆಗುತ್ತೆ. ಒಂದ್ಸಲ ಬಟ್ಟೆಲಿ ಒರೆಸ್ಕೊಬೇಕಾಗುತ್ತೆ, ಯಾಕಂದರೆ ಧೂಳು ಕೂತಿರುತ್ತೆ. ಬಟ್ಟೆಲೆಲ್ಲ ಒರೆಸಿ ಎತ್ತಿಡೋದಷ್ಟೇ. ಹಾಗೆ ಮಾವಂಗೂ ಕೂಡ ರಜಾ ಇತ್ತು, ಸೆಕೆಂಡ್ ಸ್ಯಾಟರ್ಡೆ ಅಂತ ಹೇಳ್ಬಿಟ್ಟು. ಸೊ ಅವರು ಕೆಳಗಡೆ ಮಲ್ಕೊಂಡಿದ್ದಾರೆ. ಮಾವ ಇರೋದ್ರಿಂದ ಟೈಮ್ ಟು ಟೈಮ್ ಅಡುಗೆ ಎಲ್ಲ ಇರಲೇಬೇಕು. ಕೆಲ್ಸಕ್ಕೆ ಹೋಗೋದಕ್ಕೆ ಇದ್ದಿದ್ರೆ ಬೆಳಗ್ಗೆನೇ ಟಿಫನ್ ಜೊತೆಗೆ ಅಡುಗೆ ಆಗ್ಬಿಡ್ತೈತೆ. ಅವ್ರೊಬ್ರಿಗೋಸ್ಕರನೇ ಅಡುಗೆ ಮಾಡೋದು ಬೆಳಗ್ಗೆ ಟೈಮು ಬಾಕ್ಸ್ಗೆ ಅಂತ ಹೇಳ್ಬಿಟ್ಟು. ಸೊ ಅವರು ಕೆಲ್ಸಕ್ಕೆ ಹೋಗಿಲ್ಲ ಅಲ್ವಾ, ಬರೀ ಟಿಫನ್ ಮಾತ್ರನೇ ರೆಡಿ ಮಾಡಿದ್ರು. ಹಾಗಾಗಿ ನಾನು ಇನ್ನು ಮಿಕ್ಕಿದ್ದು ಒಂದು ಸ್ವಲ್ಪ ಪಾತ್ರೆ ಇದ್ವು, ಅದನ್ನು ತೊಳ್ದಾಕ್ಬಿಟ್ಟು ನಾನು ಕೂಡ ಕೆಳಗಡೆ ಹೋದೆ. ಅವಾಗಲೇ ಅತ್ತೆನ ಕಳಿಸಿದೆ ಅಡುಗೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಇನ್ನು ಅಡುಗೆ ಮನೆ ನೋಡಿ ಯಾವ ರೀತಿ ಕೊಂಡಿದ್ದೀವಿ ಅಂತ. ಇದ್ರ ಮಧ್ಯದಲ್ಲಿ ವಂಶುಮ ಓದ್ಕೊಂತ ಬರ್ಕೊಂತ ಇದ್ದಾಳೆ. ಇನ್ನು ಇಲ್ಲಿ ನೋಡಿ ಅತ್ತೆ ಅಡುಗೆ ಮಾಡ್ತಾ ಇದ್ದಾರೆ. ಅಂದ್ರೆ ನಮ್ಮನೇಲಿ ಹೆಂಗೆ ಅಂತ ಹೇಳಿದ್ರೆ ಸ್ವಲ್ಪ ಹೊಟ್ಟೆಗೆ ಮೋಸ ಅಂತೂ ಮಾಡ್ಕೊಳ್ಳೋದಿಲ್ಲ ನಿಜವಾಗ್ಲೂ. ಅದ್ರಲ್ಲಂತೂ ನಮ್ಮತ್ತೆ ಅಂತೂ ಅನ್ನಪೂರ್ಣೇಶ್ವರಿ ಅಂತಾನೆ ಹೇಳ್ಬೋದು. ಯಾರಿಗೂ ಕೂಡ ಮೋಸ ಮಾಡೋದಿಲ್ಲ, ಟೈಮ್ ಟು ಟೈಮ್ ಎಲ್ರಿಗೂ ಮಾಡಿ ಬಡಿಸ್ತಾರೆ. ಇನ್ನು ಚಿಕ್ಕತೆ ಮಕ್ಕಳು ಟ್ಯೂಷನ್ ಕೂಡ ಹೋಗ್ಬೇಕಾಗಿತ್ತು. ಆಲ್ಮೋಸ್ಟ್ 3 ಗಂಟೆ ಆಗೇ ಹೋಯ್ತು ಎಲ್ಲನೂ ತೊಳೆದು ಬರೋಷ್ಟರಲ್ಲಿ. ಸೊ ಅವ್ರಿಗೂ ಕೂಡ ತಲೆ ಬಾಚಿ ರೆಡಿ ಮಾಡ್ತಾ ಇದ್ದೀನಿ ಟ್ಯೂಷನ್ಗೆ ಬಿಟ್ಟು ಬರೋಣ ಅಂತ. ಇವತ್ತು ಬಿಟ್ಟು ಬರೋದಕ್ಕೆ ನಾನೇ ಹೋಗ್ತಾ ಇದ್ದೀನಿ ಗಾಡಿ ತೊಗೊಂಡು. ಫಾರ್ ದಿ ಫಸ್ಟ್ ಟೈಮ್ ಗಾಡಿ ತೊಗೊಂಡು ಮಕ್ಕಳನ್ನ ಬಿಟ್ಟು ಬರೋದಕ್ಕೆ ಹೋಗ್ತಾ ಇದ್ದೀನಿ. ಜಾಸ್ತಿ ಗಾಡಿ ಓಡಿಸ್ತಾನೆ ಇಲ್ಲ ನನ್ನ ಮದುವೆ ಆದಾಗಿಂದ. ಸೊ ಎಲ್ಲದಕ್ಕೂ ಹಸ್ಬೆಂಡ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಅವರೇ ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡು ಬರ್ತಾರೆ. ಸೊ ನಾನು ತುಂಬಾ ರೇರು, ವರ್ಷಕ್ಕೆ ಒಂದೇ ಸಲ ಅನಿಸುತ್ತೆ ನಾನು ಗಾಡಿ ಅಂದರೆ ಓಡಿಸೋದು. ಸೊ ನಾನು ಇತ್ತೀಚೆಗೆ ಅಂದ್ಕೊಂತಿರೋದು ಸ್ವಲ್ಪ ನಾನು ಗಾಡಿ ಟಚ್ ತೊಗೊಬೇಕಂದ್ರೆ ಟಚ್ ಇಲ್ದಲೆ ನನಗೆ ಗಾಡಿ ತೆಗಿಕೂ ಆಗ್ತಿರ್ಲಿಲ್ಲ. ಅಷ್ಟು ಒಂಥರ ಭಯ ಆಗ್ತಿತ್ತು. ಮಕ್ಕಳನ್ನೆಲ್ಲ ನಿಧಾನ ಕರ್ಕೊಂಡೋಗಿ ಬಿಟ್ಟು ಬಂದೆ. ಸೊ ಇವಾಗ ಅನ್ಕೊತ ಇದ್ದೀನಿ ಚಿಕ್ಕತ್ತೆ ಮನೆಗೆ ಹೋಗಿರೋದಾಗಿರ್ಬೋದು, ಅಥವಾ ಇಲ್ಲೇ ಎಲ್ಲ ಹತ್ರಕ್ಕೆ ಹೋಗಿ ಬರಬೇಕು ಅಂದರೆ ಗಾಡಿಲೇ ಹೋಗಿ ಬರೋಣ ಒಬ್ಳೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಕರೆಕ್ಟ್. ನನ್ನ ಹಸ್ಬೆಂಡ್ಗೆ ಹಾಯ್ ಮಾಡಿ ಅಂದರೆ ಒಂಥರ ಏನೋ ವಾಯ್ಸ್ ಇಲ್ಲ, ಬರೀ ರಿಯಾಕ್ಷನ್ ಅಷ್ಟೇ. ಸೊ ಇನ್ನು ನೈಟ್ ಹಂಗೇನೆ ಸ್ವಲ್ಪ ಹೊರಗಡೆ ಎಲ್ಲ ಧೂಳಾಗ್ಬಿಟ್ಟಿತ್ತು ಬಿಲ್ಡಿಂಗ್ ಎಲ್ಲ. ಹಾಗಾಗಿ ನೀರೆಲ್ಲ ಹೊಡಿತಾ ಇದ್ದಾರೆ, ಆ ಕಡೆ ಈ ಕಡೆ ಮನೆಯೆಲ್ಲ ಕಟ್ತಾ ಇದ್ದಾರೆ. ತುಂಬ ಡಸ್ಟ್ ಆಗೋಗಿತ್ತು. ಸೊ ಅದು ಫೋರ್ಸಲ್ಲಿ ಬರುತ್ತಲ್ಲ ನೀರು, ಅದರಲ್ಲಿ ಮೋಟ್ರಲ್ಲಿ ಒಂದ್ಸಲ ಹೊರಗಡೆ ಎಲ್ಲ ನೀರೆಲ್ಲ ಹಾಕಿ ಕ್ಲೀನ್ ಮಾಡಿದ್ರು. ಇನ್ನು ಇದು ನೆಕ್ಸ್ಟ್ ಡೇ
ಅಂದರೆ ಸಂಡೇ ವ್ಲಾಗ್. ಬೆಳಗ್ಗೆನೆ ಒಂದು 11 ಗಂಟೆ ಹಂಗೆನೆ ಪೇಂಟ್ ಮಾಡೋದಕ್ಕೆ ನನ್ನ ಗಂಡ ನಮ್ಮ ಮಾವ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಪೇಂಟ್ ಮಾಡೋವರೆಗೂ ನಮಗೆ ನಿನ್ನ ಕೆಲಸ ಪೇಂಟ್ ಆದಮೇಲೆ ವಸ್ತುಗಳನ್ನೆಲ್ಲ ಆಯಾ ಜಾಗಕ್ಕೆ ಸಾಗಿಸುವಂಥ ಕೆಲಸ ನಮಗಿರುತ್ತೆ. ಅಲ್ಲಿವರೆಗೂ ನಮಗೂ ಕೂಡ ಫ್ರೀನೇ. ಬಟ್ ಯಾಕೋ ಮಧ್ಯದಲ್ಲಿ ತುಂಬಾ ಸುಸ್ತಾಗ್ತಾ ಇತ್ತು. ಸೊ ನಮ್ಮ ಅತ್ತೆನೂ ಕೂಡ ಫ್ರೂಟ್ಸ್ ಎಲ್ಲ ಹಚ್ಕೊಟ್ರು. ತಿಂದಿದ್ದಾದ್ಮೇಲೆ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಒಂದು 6 ಗಂಟೆ ಹಂಗೆ ಮುಗಿಸ್ಬಿಟ್ಟೆ. 6-6:30 ಆಗೋಯ್ತು. ಸೊ ಅದಾದ್ಮೇಲೆ ನಾನು ಕೂಡ ತಲೆಗೆ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆದೆ. ಇವತ್ತಂತೂ ಒಂದು 90% ಕೆಲಸ ಮುಗ್ದೋಗ್ಬಿಟ್ಟಿದೆ. ಇನ್ನು ಒಂದೇ ಒಂದು ಸ್ವಲ್ಪ ಕೆಲಸ ಬ್ಯಾಲೆನ್ಸ್ ಇದೆ. ಅಲ್ಲಿ ಇಲ್ಲಿ ಏನಾದರೂ ಎತ್ತಿಡೋದಾಗಿರ್ಬೋದು, ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಳೋದಾಗಿರ್ಬೋದು, ಈ ರೀತಿ ಚಿಕ್ಕ ಪುಟ್ಟ ಕೆಲಸಗಳಿದ್ದಾವೆ ಅಷ್ಟೇ. ಪಾಟ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು. ಇನ್ನು ಫ್ರೆಶ್ ಅಪ್ ಆದಮೇಲೆ ಹೊರಗಡೆ ಹೋಗ್ಬೇಕಾಗಿತ್ತು. ಸ್ವಲ್ಪ ಯುಗಾದಿ ಹಬ್ಬಕ್ಕೆ ಬಟ್ಟೆ ತೊಗೊಂಬರೋಣ ಅಥವಾ ಒಂಚೂಮಂಗಾದರೂ ಸಮ್ಮರ್ ವೇರ್ಸ್ ಅಂತ ತೊಗೊಂಡ್ಬರೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀನಿ. ಒಂದು ಕಡೆ ಸೇಲ್ ಇತ್ತು, ಅಲ್ಲಿಗೆ ಹೋದ್ವಿ. ಬಟ್ ಹೊರಗಡೆಯಿಂದ ಚಪ್ಪಲಿಗಳು ನೋಡಿನೇ ಶಾಕ್ ಆಗೋದ್ವಿ. ಅಷ್ಟು ರಶ್ ಇತ್ತು ಆ ಅಂಗಡಿಲಿ. ಸೊ ಹಾಗಾಗಿ ನೋಡೋದಕ್ಕೂ ಕರೆಕ್ಟಾಗಿ ಆಗಲಿಲ್ಲ, ವಾಪಸ್ ಬಂದ್ವಿ. ನೆಕ್ಸ್ಟು ಬೇರೆ ಕಡೆ ನಮ್ಮ ರೆಗ್ಯುಲರ್ ಶಾಪ್ ಏನಿದೆ ಅಲ್ಲಿಗೆ ಹೋದ್ವಿ. ಬಟ್ ಅಲ್ಲಿ ಕಲೆಕ್ಷನ್ಸ್ ಅಷ್ಟಾಗಿ ಚೆನ್ನಾಗಿರಲಿಲ್ಲ. ಆಲ್ಮೋಸ್ಟ್ ಎಲ್ಲ ಆರಿಸ್ಕೊಂಡ್ಬಿಟ್ಟಿದ್ರು. ಸೊ ಹಾಗಾಗಿ ಅಲ್ಲೂ ಕೂಡ ಕ್ಯಾನ್ಸಲ್ ಆಯಿತು. ನೆಕ್ಸ್ಟು ನಾಳೆ ನಾಡಿದ್ರಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ವಾಪಸ್ ಬಂದುಬಿಟ್ವಿ. ಇನ್ನು ಇವತ್ತಿನ ನನ್ನ ಈ ಕ್ಲೀನಿಂಗ್ ಪುಟ್ಟು ವ್ಲಾಗ್ನ ಇಲ್ಲಿಗೆ ಎಂಟು ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಾಮೆಂಟಲ್ಲಿ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ.